ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಮಿಲಿ ಟೈಮ್ ವ್ಲಾಗಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅನ್ಕೊಂತ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಡೈಲಿ ವ್ಲಾಗ್. ಇವತ್ತೇ ಏನು ಆ ಥರ ಸ್ಪೆಷಲ್ ವ್ಲಾಗ್ ಏನೂ ಇಲ್ಲ. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಅಲ್ಲಿ 9 ಗಂಟೆನೂ ಆಗಿದೆ. ಎರ್ರಾಬಿರಿ ಥಂಡಿ ಇದೆ. ಈ ಥಂಡಿ ನಿಜವಾಗ್ಲೂ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಥಂಡಿ ಇದೆ. ಆಮೇಲೆ ತಿಂಡಿ ಇದು ಎಗ್ ಬಿರಿಯಾನಿ ಮಾಡಿದ್ದೀನಿ. ಎಗ್ ಬಿರಿಯಾನಿ ಆಗ್ತಾಯಿದೆ. ನೀನು ಬಿಸಿಲು ಬಂದರೆ ಆಯಿತು. ಮಲಗಿದ್ದಾಳೆ ಸಣ್ಣವಳು, ಅವಾಗಲೇ ಇತ್ತು. ಇವಳು ಥಂಡಿಯಲ್ಲಿ ಆಟ ಆಡ್ತಿದ್ದಾಳೆ. ತಡೀರಿ ತೋರಿಸ್ತೀನಿ. ಏನು ಮಾಡ್ತಿದ್ದೆ ತುಳಸಿ? ತುಳಸಿ ಏನು ಮಾಡ್ತಿದ್ಯಾ? ವಾವ್, ಇವತ್ತಿನ ರಂಗೋಲಿ. ವೌ ಇಲ್ಲ ಆಗ್ತೈತಾ? ಡಾಕು ಡಾಕು ಆರು ಡಾಕು ಡಾಕು ಆರು ಆರು ಡಾಕು ಬಾ. ಹೆವಿ ಥಂಡಿ ಇದೆ ಫ್ರೆಂಡ್ಸ್. ಇನ್ನೂ ಕೆಲಸನೂ ಪೆಂಡಿಂಗ್ ಎಲ್ಲ ಇದೆ. ಇನ್ನು ಕಸ ಗುಡಿಸ್ನೆಲ್ಲ ಒರೆಸ್ಬೇಕು. ಫಸ್ಟು ತಿಂಡಿ ಮಾಡ್ಕೊಂಬಿಟ್ರೆ ಟೆನ್ಷನ್ ಇರೋಲ್ಲ ಅಂತೇಳ್ಬಿಟ್ಟು ತಿಂಡಿಗೆ ಇಟ್ಟಿದ್ದೀನಿ. ಎಗ್ ಬಿರಿಯಾನಿ ರೆಸಿಪಿ ಯಾರಿಗೆ ಬೇಕು ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸಿಂಪಲ್ ರೆಸಿಪಿ, ಮನೇಲಿ ಏನಿರುತ್ತೋ ಆ ಐಟಮ್ ಹಾಕಿ ಚಕ್ ಅಂತ ಮಾಡಿಬಿಡೋದು. ಅದೇ ಇದು ಪೌಡ್ರು ಮೆತ್ತಿದ್ದೀನಿ ಬೆಳಗ್ಗೆದು. ಈ ಥಂಡಿಗೂ ಅದಕ್ಕೂ ಒಂಥರ ಗಟ್ಟಿ ಆಗ್ಬಿಟ್ಟಿದೆ ಅವಳ ಮುಖಕ್ಕೆ. ಏನು ಸುಡ್ಲಾ? ಇದೇನು ಬಿಸಿ ಆಯಿತು ಅನ್ಕೊಬೇಡ್ರಿ, ಅದನ್ನೇ ಕುಕ್ಕರ್ನಲ್ಲಿ ಬಿಸಿ ಮಾಡಿದೆ. ಯಾಕಂದರೆ ಈ ಥಂಡಿಗೆ ತಿನ್ನೋಕ್ಕಾಗಲ್ಲ. ಇದು ನನ್ನ ಮಗಳದು, ಒಂದು ಅರ್ಧ ಮೊಟ್ಟೆ ನನ್ನ ಮಗಳದು. ಮತ್ತು ನಾನು ತಿಂದುಬಿಟ್ರೆ ಯುದ್ಧನೇ ನಡೆದೋಗ್ಬಿಡ್ತೀನಿ. ಇಷ್ಟಾದ್ರೂ ತಿಂತಾಳವಳೆ ಸಾಕು. ಇನ್ನೊಂದು ತಟ್ಟೆ ಅವಳಿಗೆ, ಅವಳು ಎದ್ದಾಳಬೇಕು. ಅವಳು ಎದ್ದಾಳ್ಮೇಲೆ ಕೊಡಬೇಕು ಅವಳಿಗೆ ನಾನು. ಈ ತನಕ ಇದು ಬಾ ಲಾಯ್ತ್ಯ, ಬಾ ಬಾ ಬೇಗ ಬಾ. ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್. ಅವರಿಬ್ಬರು ಆಟ ಆಡ್ತಾ ಇದ್ದಾರೆ. ಅವ್ರು ಆಟ ಆಡ್ತಿದ್ದೀರಿ, ತೋರಿಸ್ತೀನಿ ನಿಮಗೆ. ಪಪ್ಪು ಆಯ್ತಾ? ಚಾರು ಅಲ್ಲ ಚಾರು, ಬಾ ಬೇಗ ಬಾ, ತಿನ್ಬಾ. ಮೇಡಮ್ ಅವ್ರದ್ದು ನಿದ್ದೆ ಫುಲ್ ಕ್ಲಿಯರ್ ಆಗಿತ್ತು ಫ್ರೆಂಡ್ಸ್. ಈಗ ಆ ಮೇಡಮ್ ಅವ್ರು ಎದ್ದು ಹೋಗಿದ್ರು. ಅವರು ಚಪಾತಿ ತೋರಿಸ್ತೀನಿ ಬರ್ರಿ. ಇಲ್ಲಿ ಊಟ ಮಾಡಿದ ಮೇಲೆ ಇವ್ರದ್ದು ಈ ಥರ ಚಪಾತಿ ಪದೇ ಪದೇ ತೆಗಿತಾ ಇರಬೇಕು. ಗಾಳಿ ಆ ಥರ ಏನೋ ಮಲೆನಾಡಲ್ಲಿದ್ದ ಹಾಗೆ ಫೀಲ್ ಬರ್ತಿದೆ ನನಗೆ. ನಿಜವಾಗ್ಲೂ ಸಣ್ಣಳಿದ್ದಾಗ ಅನ್ಕೋತಾ ಇದ್ದೆ ನಾನು ಮದುವೆ ಆದರೆ ಮಲೆನಾಡಿಗೆ ಹೋಗ್ಬೇಕು ಅಂತ. ಈ ಮಲೆನಾಡೇ ಸಹಿಸ್ಕೊಳಕ್ಕಾಗ್ತಿಲ್ಲ, ಇನ್ನು ಆ ಮಲೆನಾಡು ಸಹಿಸ್ಕೊಳಕ್ಕಾಗುತ್ತಾ ನನ್ನ ಕೈಯಲ್ಲಿ? ಎಷ್ಟು ನಿಶಬ್ದವಾಗಿ ಕಾಣ್ತಾ ಇದೆ ಅಂದರೆ ಸುತ್ತಮುತ್ತ ಯಾರೂ ಇಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಹೇಳ್ಬರ್ತೀವಿ ಯಾರೂ ಇಲ್ಲ ಇಲ್ಲಿ. ಆಟ ಆಡಿದ್ರೆ ನನ್ನ ಮಕ್ಕಳು ಆಟ ಆಡ್ತಿದ್ರು, ಅವರು ಒಳಗಡೆ ಇದ್ದಾರೆ. ಅವರು ಇನ್ನೇನು ಹೊರ ಬರ್ಬೋದು. ಇವತ್ತು ನೀರು ಅಷ್ಟೇ, ಬೆಳಗ್ಗೆ ಥಂಡಿ ಇದೆ ಅಂತ ನೀರು ಸಹಿತ ಹಿಡ್ದಿಲ್ಲ. ಇನ್ನೂ ಕೆಲಸ ಸಿಕ್ಕಾಪಟ್ಟಿದೆ. ಮುಸ್ರೆ ತಿಕ್ಕಬೇಕಂದ್ರೆ ಕಸ ಗುಡಿಸಿದ್ನಲ್ಲ, ಎಲ್ಲ ಒರೆಸಿದ್ನಲ್ಲ, ಫುಲ್ ಏನೂ ಕ್ಲೀನ್ ಆಗಿದೆ. ಒಂಥರ ಏನೋ ಸೋಫಾ ನೋಡೋಕ್ಕೆ ಖುಷಿ. ಇಷ್ಟು ಡೆಸ್ಟ್ ಕೂತಿತ್ತು ಅಂದರೆ ಫ್ರೆಂಡ್ಸ್, ಇಷ್ಟು ದಪ್ಪ ಡೆಸ್ಟ್ ಕೂತಿತ್ತು ಅದು. ಡೆಸ್ಟ್ ಅದನ್ನೊಂದು ಕ್ಲೀನ್ ಮಾಡಿದೆ. ಆಮೇಲೆ ಈ ಫ್ಯಾನು ಇಷ್ಟೊಂದು ಫ್ಯಾನ್ ಇದೆಯಲ್ಲ, ಇದು ಫುಲ್ಲು ಧೂಳಾಗ್ಬಿಟ್ಟಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿದೆ. ನಮ್ಮ ಮನೆಯವ್ರಿಗೂ ಹೇಳಿದ್ದೆ ಇದನ್ನು ಹಾಕು ಮಾಮ ಅಂತ ಹೇಳಿದರೆ ಅವನು ಹಾಕೇ ಇಲ್ಲ, ಹಂಗೆ ಬಿಟ್ಟು ಹೋಗಿದ್ದಾನೆ. ಅಪ್ಪ ಎಂಥ ಗಂಡನ.
ಅದಾದಮೇಲೆ ಫ್ರೆಂಡ್ಸ್ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ಇವತ್ತು ಸೋಫಾನ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಫುಲ್ ಕ್ಲೀನ್ ಅಂದರೆ ಫುಲ್ ಕ್ಲೀನ್, ಒಂದು ಸ್ವಲ್ಪನೂ ಡಸ್ಟ್ ಇಲ್ಲದೆ ಇರೋ ಹಾಗೆ. ಆಮೇಲೆ ಈ ಫುಲ್ ಥಂಡಿಗೆ ಅರ್ಧ ನಿಜ ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು. ಅದಕ್ಕೆ ಫಸ್ಟ್ ಹೋಗಿ ಊಟ ಮುಗಿಸ್ಕೊಂಡು ಮಲ್ಕೊಂಡವಳು ಈಗ ಎದ್ದಿದ್ದೀನಿ ನಾನು. ಮದುವೆಗೆ ಅದು ಬಾಣಂತನದಲ್ಲಿ ಇಟ್ಕೊಂಡಿಲ್ಲ, ಕಾಟನ್ ಇವಾಗ ಇಟ್ಕೋತಾ ಇದ್ದೀವಿ. ಅಷ್ಟು ಹೆವಿ ಕೋಲ್ಡ್ ಇದೆ ಇಲ್ಲಿ. ನಿಜ ಇಷ್ಟು ಥಂಡಿಗೆ ನಾವು ಈ ರೇಂಜಿಗೆ ಸಫರ್ ಆಗ್ತೀನಿ ಅಂತ ಅಂದ್ಬಿಟ್ರೆ ತಗೊಂಡು ನಾನು ಕಾಶ್ಮೀರಲ್ಲಿ ಬಿಟ್ಬಿಟ್ರೆ ಮುಗ್ದೇ ಹೋಯ್ತು. ನಾನು ಅಲ್ಲೇ ಫ್ರೀಸ್ ಆಗಿಬಿಡ್ತೀನಿ ಅಪ್ಪ. ಏನು ಕೆಲಸ ಬೇರೆ ಬಾಕಿ ಹಾಗೇ ಇವೆ. ಇವನ್ನ ಗಂಜಿ ಮಾಡಿದ್ನಲ್ಲ ಅದನ್ನೆಲ್ಲ ತೆಗೆದು ಎತ್ತಿಡಬೇಕು. ಇನ್ನೂ ಒಂದು ಸ್ವಲ್ಪ ಬಿಸಿಲು ಬರಬೇಕು ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಅಲ್ಲಿ ಖಾಲಿನೇ ಹಾಕೋಗ್ಬಿಟ್ಟಿದೆ. ಸ್ವಲ್ಪ ಚೆನ್ನಾಗಾಗಿತ್ತು. ಹೆಂಗಿದೆ ಎಗ್ ಬಿರಿಯಾನಿ? ಚೆನ್ನಾಯ್ತಾ ಫ್ರೆಂಡ್ಸ್? 3 ದಿವಸ ಆಯಿತು ಫೀವರ್ ಬಂದು, ಕಡಿಮೆನೇ ಆಗ್ತಾಯಿಲ್ಲ. ಇವಾಗ ಒಂದು ಸ್ವಲ್ಪ ಟಾನಿಕ್ ಹಾಕಿದ್ಮೇಲೆ ಕಡಿಮೆ ಆಗಿದೆ. ನೋಡಿ ಪಕ್ಕದ ಮನೆ ಹುಡುಗನ ಹತ್ರ ಜುಬ್ಬಿಸ್ಕೊಂಬಂತ. ಏನಾರು ಮಾತಾಡು. ನೈಟು ತಿನ್ಬೇಕು, ಹಂಗೆ ತಿನ್ನಬಾರ್ದು. ಥಂಡಿ ಫ್ರೆಂಡ್ಸ್. ಇಂಥದ್ರಲ್ಲಿ ಇವಳು ಹೊರ ಕೂರೋಣ ಅಂತಾಳೆ. ಇಲ್ಲ, ಇವಳಿಗೀಗ ಸ್ನಾನ ಮಾಡಿಸ್ಬೇಕು. ಇವಳು ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ನನ್ನ ಮುಂದಿನ ಕೆಲಸ. ಇನ್ನೊಂದು ಸ್ವಲ್ಪ ಒಂದು 5 ಗಂಟೆನಾದರೂ ಆಗಲಿ ಸ್ನಾನ ಮಾಡಿಸೋಣ ಅಂತ. ಅಂದರೆ ಈಗಿನ ಥಂಡಿಗೂ ಆಗಿನ ಥಂಡಿಗೂ ಮತ್ತೆ ಚೇಂಜ್ ಆಗಿಬಿಡುತ್ತೆ. ಮತ್ತು ಇದಕ್ಕಿಂತ ಡಬಲ್ ಥಂಡಿ ಬಿದ್ದುಬಿಡುತ್ತೆ ಅನ್ನೋದೇ ಒಂದು. ಪಾಪು ಗುಬ್ಬಿ ಚೆರಿ ಅಂತ ಕರಿತೀನಿ, ಗುಬ್ಬಿ ಅಂತ ಕರಿತೀನಿ ಅಂತಾರೆ. ಸಣ್ಣ ಮಗಳು ಅಂದರೆ ಕ್ಯೂಟ್ ಡಾಲ್, ಬೇಬಿ ಡಾಲ್ ಇದು. ಹೆವಿ ಹೈಪರ್ ಆಕ್ಟಿವ್ ನನ್ನ ಪಾಪು.